ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪಾಣಿಮಂಗಳೂರಿನಲ್ಲಿ ಮಂಗಳವಾರ ಟೋಲ್ ಗೇಟ್ ಅಭಿಯಾನ ನಡೆಯಿತು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ಬಂಟ್ವಾಳ ತಾಲೂಕು ಇದರ ಆಶ್ರಯದಲ್ಲಿ ಜುಲೈ 19ರಂದು ಹಮ್ಮಿಕೊಂಡಿದ್ದ ಟೋಲ್ ಗೇಟ್ ಜಾಗೃತಿ ಅಭಿಯಾನದ ಮಾಹಿತಿ ಪತ್ರವನ್ನು ಬಿಸಿ ರೋಡಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಡುಗಡೆ ಮಾಡಿದರು. ಬಂಟ್ವಾಳ ಶಾಸಕರಾದ ಬಿ ರಮಾನಾಥ ರೈ ಚೆಂಡೆ ಬಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜನಜಾಗೃತಿ ಅಭಿಯಾನವನ್ನು ಉದ್ಘಾಟಿಸಿದ್ದಾರೆ ಬಿ ರಮಾನಾಥ ರೈ ಅವರು. ಪತ್ರಕರ್ತರು ಹಮ್ಮಿಕೊಂಡ ಅಭಿಯಾನ ರಾಜಕೀಯ ರಹಿತವಾಗಿರುತ್ತದೆ. ನಾವು ಹಮ್ಮಿಕೊಂಡರೆ ಅದಕ್ಕೆ ರಾಜಕೀಯ ಬಣ್ಣ ಬರುತ್ತದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ನ್ಯೂನತೆಗಳನ್ನು ಪತ್ರಿಕಾ ಸಂಘಟನೆ ಎತ್ತಿ ತೋರಿಸಿ ಸಮಸ್ಯೆ ನಿವಾರಣೆಗೆ ಯತ್ನಿಸುವುದು ಒಳ್ಳೆಯ ಕೆಲಸ ಎಂದು ರೈ ಅಭಿಪ್ರಾಯಪಟ್ಟರು. ವಿಷಯಗಳು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಪತ್ರಿಕಾತರ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಏನು ಸುದ್ದಿಗಳಿದೆ ಅದನ್ನ ಒಂದು ತನಿಖಾ ರೀತಿಯಲ್ಲಿ ಏನೊಂದು ಖಾಸಗಿ ಚಾನಲ್ ಏನು ಕೆಲವು ವಿಷಯಗಳನ್ನ ಸಮಾಜಕ್ಕೆ ತಿಳಿಸುತ್ತೆ, ಅದೇ ರೀತಿಯಲ್ಲಿ ವಿಷಯಗಳನ್ನು ಮಾಧ್ಯಮದ ಮೂಲಕ ತಪ್ಪು ಒಪ್ಪುಗಳನ್ನು ತಿಳಿಸ್ತಕ್ಕಂಥ ಜವಾಬ್ದಾರಿ ಪತ್ರಕರ್ತರು. ನಾವು ಬಹಳ ದೂರಕ್ಕೆ ಹೋಗೋದು ಬೇಡ. ನಾವು ಸೀಮಿತ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಅದು ನಾವಾಗಲಿ ಯಾರಾಗಲಿ ಯಾವ ರೀತಿಯಲ್ಲಿ ಭ್ರಷ್ಟಾಚಾರದ ಏನಾದರೂ ಅವರ ಮೇಲೆ ಸಣ್ಣ ಅಭಿಪ್ರಾಯಗಳು ಮೂಡಿಸಿದೆ ಅದನ್ನು ಜನತೆಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ಪತ್ರಿಕೆ. ಅದು ರಮನಾಥ್ರಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರೇ ಇರ್ಬೋದು. ಅದೇ ರೀತಿ ಅಧಿಕಾರಿ ವ್ಯಾಪ್ತಿಯಲ್ಲಿ ಕೂಡ. ಯಾಕಂತ ಹೇಳಿದ್ರೆ ಇದು ಮುಂದಕ್ಕೆ ಪ್ರಾಮಾಣಿಕತೆ ಬೆಳೆಯೋದಕ್ಕೆ ಸಹಕಾರಿ. ಇನ್ನೊಂದು ಅರ್ಥದಲ್ಲಿ ನಾನು ಹೇಳ್ತಕ್ಕಂಥ ಪತ್ರಿಕೆ ಯಾರು ಪ್ರಾಮಾಣಿಕರಿದ್ದಾರೆ ಅವರನ್ನು ಗೌರವಿಸತಕ್ಕಂಥ. ಈ ವೇಳೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂತಹ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಅಭಿಯಾನವನ್ನು ಮೂಡಿಸುತ್ತಿರುವುದು ಸಾಮಾಜಿಕ ಕಳಕಳಿಯಾಗಿದ್ದು ಶ್ಲಾಘನೀಯ ವಿಷಯವಾಗಿದೆ. ಇಂತಹ ಇನ್ನಷ್ಟು ಕಾರ್ಯಕ್ರಮಗಳ ಮೂಲಕ ನಾಡಿನ ಜನರಿಗೆ ಎಚ್ಚರಿಕೆ ಮಾರ್ಗದರ್ಶನ ನೀಡುವ ಕೆಲಸ ಪತ್ರಕರ್ತರಿಂದ ಆಗಬೇಕು ಎಂದರು. ಸಮಾಜದ ಅನುಕೂಲಗಳನ್ನು ನೀಡುವ ಕಾರ್ಯವನ್ನು ತಪ್ಪಿದಾಗ ಎಚ್ಚರಿಸುವಂಥ ಕಾರ್ಯವನ್ನು ಪತ್ರಕರ್ತರು ಮಾಡ್ತಾರೆ. ಹಾಗಾಗಿ ಇವತ್ತು ಕತ್ತಿಗಿಂತ ಹೆಚ್ಚು ಶಕ್ತಿ ಪೆನ್ನಿಗೆ ಬಂದಿದೆ, ಬರೆಯುವ ಲೇಖನಗಳಿಗೆ ಬಂದಿದೆ. ಆ ಕಾರ್ಯದ ಜೊತೆಗೆ ಸಮಾಜಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾಜಕ್ಕೆ ತಿಳುವಳಿಕೆಗಳನ್ನು ಕೊಡ್ತಕ್ಕಂಥ ಸಮಾಜಕ್ಕೆ ಮಾಹಿತಿಗಳನ್ನು ಕೊಡುವಂಥ ಕಾರ್ಯವನ್ನು ಪತ್ರಕರ್ತರು ಮಾಡಿದರೆ ಬಂಟ್ವಾಳದ ಪತ್ರಕರ್ತರ ಸಂಘ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟೋಲ್ ಗೇಟ್ನ ಮಾಹಿತಿಗಳನ್ನು ಕೊಡುವ ಮುಖಾಂತರ ಸಮಾಜಕ್ಕೆ ಜಾಗೃತಿ ಮೂಡುವಂಥ ಕಾರ್ಯವನ್ನು ಮಾಡಿದೆ. ಇದಕ್ಕಾಗಿ ಬಂಟ್ವಾಳದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಅಧ್ಯಕ್ಷರನ್ನು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೊಂದು ಅಭಿನಂದನೀಯ ಕಾರ್ಯ. ಈ ಕಾರ್ಯದ ಮುಖಾಂತರವಾಗಿ ಸಮಾಜದ ಎಲ್ಲ ಜನರಿಗೆ ಟೋಲ್ ಗೇಟ್ನ ಮಾಹಿತಿಗಳನ್ನು ಕೊಡುವ ತಪ್ಪು ಕಲ್ಪನೆಗಳಿದ್ದಾವೆ ಟೋಲ್ ಗೇಟ್ನ ಬಗ್ಗೆ. ಅದರ ಪೂರ್ಣವಾದಂಥ ಮಾಹಿತಿಗಳನ್ನು ಕೊಡುವ ಮುಖಾಂತರ ಎಲ್ಲ ಜನ ಜಾಗೃತರಾಗಿ ಆ ಕಾರ್ಯಕ್ಕೆ ಕೈ ಜೋಡಿಸುವಂತಾಗಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ಇಂತಹ ಸ್ಪಂದನಗಳು ಬೇಕು. ಈ ಕಾರ್ಯವನ್ನು ಮಾಡಿದೆ. ಹಲವಾರು ನೂತನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಬಂಟ್ವಾಳದ ಪತ್ರಕರ್ತರ ಸಂಘ ವಿಭಿನ್ನ ರೀತಿಯಲ್ಲಿ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದೆ. ಇದಕ್ಕೆ ಶುಭವನ್ನು ಕೊಡ್ತೇನೆ. ಈ ವರ್ಷ ಒಳ್ಳೆಯ ಸುದ್ದಿಗಳು, ಶುಭ ಸುದ್ದಿಗಳು ಹೆಚ್ಚೆಚ್ಚು ಬರಲಿ, ಇವರಿಂದ ಪ್ರಕಟೀಕರಣ ಆಗಲಿ, ಜನರಿಗೆ ಜ್ಞಾನದ ಬೆಳಕಾಗಿರ್ತಕ್ಕಂತಹ ಉತ್ತಮ ಸಂದೇಶಗಳಿರ್ತಕ್ಕಂಥ ಅಂಕಣಕಾರರು ಇಲ್ಲಿ ನಿರ್ಮಾಣ ಆಗಲಿ. ಒಳ್ಳೆಯ ಅಂಕಣಕಾರರು ಈ ಬಂಟ್ವಾಳದಲ್ಲಿ ಪತ್ರಕರ್ತರು ಹೆಚ್ಚೆಚ್ಚು ಜನ ಬರಲಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಟಿ ಭಟ್, ಪುರಸಭಾ ಅಧ್ಯಕ್ಷ ದಿನೇಶ್ ಭಂಡಾರಿ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಪಿ ಶೆಟ್ಟಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ ನಾಯಕ ಇಂದಾಜೆ, ಸಾರ್ವಜನಿಕರ ಪರವಾಗಿ ದಿನೇಶ್ ಅಮೀನ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಗಸ್ತಳ, ತಾಲೂಕು ಕಾರ್ಯದರ್ಶಿ ಕಿಶೋರ್ ಪೆರಾಜೆ ಮತ್ತು ಎಲ್ಲ ಪದಾಧಿಕಾರಿಗಳು ಸದಸ್ಯರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ, ಕರ್ನಾಟಕ ತುಳು ಅಕಾಡೆಮಿ ಸದಸ್ಯ ಸರಪಡೆ ಅಶೋಕ್ ಶೆಟ್ಟಿ, ಬೂಡಾ ಅಧ್ಯಕ್ಷ ಎಂ ಗೋವಿಂದ ಪ್ರಭು, ಟೂರಿಸ್ಟ್ ವ್ಯಾನ್ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಶೇಖ್ ಅಬ್ದುಲ್ ರಸಾಕ್ ಉಪಸ್ಥಿತರಿದ್ದರು. ಹೆದ್ದಾರಿ ಇಲಾಖೆ ಇಂಜಿನಿಯರ್ ರಾಮಚಂದ್ರ ಅವರಿಗೆ ಟೋಲ್ಗೇಟ್ ಅವ್ಯವಸ್ಥೆಯ ಸರಿಪಡಿಸುವ ಬಗ್ಗೆ ಪತ್ರಕರ್ತರ ಸಂಘದಿಂದ ಮನವಿಯೊಂದನ್ನು ಅರ್ಪಿಸಲಾಯಿತು. ಇದನ್ನು ಪತ್ರಕರ್ತ ವೆಂಕಟೇಶ ಬಂಟ್ವಾಳ ಓದಿದರು. ಗೋಪಾಲ್ ಅಂಚನ್ ಪ್ರಸ್ತಾವನೆ ನೀಡಿದರು. ಸಂಘದ ಅಧ್ಯಕ್ಷ ಸಂದೀಪ್ ಸಾಲ್ಯಾನ್ ಸ್ವಾಗತಿಸಿ, ಕೋಶಾಧಿಕಾರಿ ಮೌನೀಶ್ ವಿಶ್ವಕರ್ಮ ವಂದಿಸಿದರು. ಎಚ್ ಕೆ ನಯನಾಡು ಕಾರ್ಯಕ್ರಮ ನಿರೂಪಿಸಿದರು.